ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತೊಂದು ಚಿಕ್ಕ ವೀಡಿಯೋ ಮಾಡಿ ನಮ್ಮ ಮನೆ ಹತ್ರ ಎಲ್ಲ ಯಾವ ಥರ ಮಾಡ್ಕೊಂಡಿದ್ದೀವಿ, ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಇದು ನೋಡಿ ನಮ್ಮ ಕೋಳಿ ಶೆಡ್ಡು. ಇದು ಕಂಪ್ಲೀಟಾಗಿ ನಾನೇ ಮಾಡಿರೋದು. ನನ್ನ ಹೆಲ್ಪಿಗೆ ಸ್ವಲ್ಪ ನನ್ನ ಫ್ರೆಂಡ್ಗಳೆಲ್ಲ ಸೇರ್ಕೊಂಡಿದ್ದಾರೆ. ಇಲ್ಲಿ ಮುಂದೆ ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ದೈವ ಪೂಜೆ, ಚೌಡಿಗಳಿಗೆ ದೈವ ಪೂಜೆ ಮಾಡಬೇಕು. ಮೇ ತಿಂಗಳಲ್ಲಿ ದೈವ ಪೂಜೆ ಮಾಡೋದು. ಹಾಗೇನು ಇಲ್ಲೊಂದು ಹುಂಜ ನೋಡಿ ಫೆನ್ಸಿಂಗ್ ಮೇಲೆ ಹತ್ತಿ ಆ ಕಡೆ ಹೋಗಿ ಈ ಕಡೆ ಬರ್ತದೆ. ಅದು ಫೆನ್ಸಿಂಗ್ ಬಂದು ಒಂದು 6 ಫೀಟ್ ಇದೆ. ಅದ್ರದ್ದು ಆ ಕಡೆ ದಾಟ್ಕೊಂಡು ಹೋಗಿ ಮತ್ತೆ ಒಳಗಡೆ ಬರ್ತದೆ ಇದು. ಅದಕ್ಕೆ ಫೆನ್ಸಿಂಗ್ನ ಸ್ವಲ್ಪ ಹೈಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹಂಗೇ ನಮ್ಮ ಕೋಳಿಗಳು ಮರಿಗಳೆಲ್ಲ ತಂದುಬಿಟ್ಟು ಆಲ್ಮೋಸ್ಟ್ ಒಂದು 2 ಮಂತ್ ಆಯಿತು. ನಮ್ಮಮ್ಮ ಒಬ್ಬರೇ ಇರ್ತಾರಲ್ಲ, ಹಂಗೆ ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ ನಾನು ಈ ಥರ ಒಂದು ಶೆಡ್ ಮಾಡಿ ನಮ್ಮಮ್ಮನಿಗೋಸ್ಕರ ಈ ಥರ ಕೋಳಿಗಳನ್ನೆಲ್ಲ ಬಿಟ್ಟಿದ್ದೀನಿ. ನಮ್ಮಮ್ಮ ನೋಡ್ಕೊಂಡಿರ್ತೀನಿ ಅಂತ ಹೇಳಿದ್ದಾರೆ. ಹಾಗೆಯೇ ಮರಿಗಳಿಗೆಲ್ಲ ಒಂದು 2 ಮಂತ್ ಆಗಿದೆ. ಮತ್ತು ದೊಡ್ಡ ಕೋಳಿ ಒಂದು 4 ತಂದಿದ್ದೀವಿ. ಆ ದೊಡ್ಡ ಕೋಳಿಲಿ ಆಲ್ರೆಡಿ ಒಂದು ಕಾವು ಕೂತು ಮರಿಯಾಗಿ 4 ಮರಿ ಹುಟ್ಟಿಸಿದೆ. ಈಗ ಮತ್ತೆ ಇನ್ನೊಂದು ಹೇಟೆ ಕಾವು ಕೂರಿಸಿದ್ದೀವಿ ನಾವು. ನೋಡಿ ಯಾವ ಥರ. ಅದಕ್ಕೆ ಎಷ್ಟು 13 ಮೊಟ್ಟೆ ಇಟ್ಟು ಕಾವಿಗೆ ಕೂರಿಸಿದ್ದೀವಿ ನಾವು. ಇದು ತುಂಬ ಅಗ್ರೆಸಿವ್ ಆಗಿದೆ. ಒಂದೊಂದು ಸಲ ಜೋರಾಗಿ ಸೌಂಡ್ ಮಾಡ್ತದೆ. ಹತ್ತಿರ ಹೋದರೆ ಸೌಂಡು ಜಾಸ್ತಿ ಕಚ್ಚಕ್ಕೆ ಬರ್ತದೆ ಅದು. ಹಾಗೇ ಇಲ್ಲಿ ಒಳಗಡೆ ನೋಡಿ, ಇದು ಮರಿಗಳಿಗೆ ಇರೋಂಥ ಒಂದು ಪಾರ್ಟಿಷನ್ ಥರ ಮಾಡ್ಕೊಂಡಿರೋದು. ಇನ್ನೊಂದು ದೊಡ್ಡ ಕೋಳಿ, 4 ಕೋಳಿಗೆ ಅಷ್ಟು ದೊಡ್ಡದು. ಮತ್ತು ಇಷ್ಟು ಗೂಡು ತುಂಬ ದೊಡ್ಡದಿದೆಯಲ್ಲ, ಹಂಗಾಗಿ ಸ್ವಲ್ಪ ಥಿಂಗ್ಸ್ಗಳೆಲ್ಲ ನಾವು ಇಟ್ಕೊಂಡಿದ್ದೀವಿ ಸದ್ಯಕ್ಕೆ. ಕೋಳಿಗಳು ಜಾಸ್ತಿ ಆದಮೇಲೆ ಅದು ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಬೇರೆ ಶೆಡ್ ಮಾಡಬೇಕು. ನೋಡಿ ಥಿಂಗ್ಸ್ ಎಲ್ಲ ಹಿಂಗೆ ಇಟ್ಕೊಂಡು ಶೆಡ್ ನೋಡಿ, ಮೇಲೆ ಸ್ವಲ್ಪ ಗ್ರೀನ್ ಮೆಸ್ ಹಾಕ್ಕೊಂಡು ಕೆಳಗಡೆ ಈ ಚಿಕನ್ ಮೆಸ್ಸನ್ನು ಒಳಗಡೆ ಪಾರ್ಟಿಷನ್ ಮಾಡೋದಕ್ಕೆ ಒಳಗಡೆ ಚಿಕನ್ ಮೆಸ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಂಗೇ ಇಲ್ಲೊಂದು ಕೋಳಿ ಕುಂಟ್ತಾ ಇದೆ ನೋಡಿ. ಅದೇ ಈ ಮರಿಗಳಲ್ಲಿ ಬೇಗ ದೊಡ್ಡದಾಗಿದ್ದು ಅದೇ ಕೋಳಿ ಮರಿ. ಅದು ಇವಾಗ ಏಟ್ ಮಾಡಿಕೊಂಡು ಕುಂಟ್ತಾ ಇದೆ. ಹಾಗೆ ಫೆನ್ಸಿಂಗ್ ನೋಡಿ ಈ ಥರ ಮಾಡಿದ್ದೀವಿ. ಹಂಗೇ ಕಾಫಿಗೆ ಇವಾಗಾಗಿ ಮಳೆ ಬಂತು. ಈಗ ಹೂವೆಲ್ಲ ಚೆನ್ನಾಗಿ ಬಿಟ್ಟಿದೆ. ಅದನ್ನು ಹೂವು ಒಣಗೋ ಟೈಮಲ್ಲಿ ಸ್ವಲ್ಪ ನೀರು ಹೊಡೆದ್ರೆ ಹೂವೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಆದರೆ ಇವಾಗ ನೀರಿನ ಪ್ರಾಬ್ಲಮ್ ನಮ್ಮ ಕಡೆ ತುಂಬಾ ಇದೆ. ನಮ್ಮ ಹತ್ರ ಬೋರ್ವೆಲ್ ಇಲ್ಲ. ಚಾನಲ್ ಕೆಳಗಡೆ ಒಂದಿತ್ತು, ಅದರಲ್ಲಿ ಸ್ವಲ್ಪ ನೀರು ಕಮ್ಮಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಮಾಡಿದ್ದಾರೆ. ಹಂಗೇ ಫೆನ್ಸಿಂಗ್ ನೋಡಿ, ನಾನು ಅರ್ಧ ಅಡಿ ಗುಂಡಿ ತೆಗೆದುಬಿಟ್ಟು ಫೆನ್ಸಿಂಗ್ನ ಹಾಕಿ ಕೊಟ್ಟಿದ್ದಾನೆ ನಮ್ಮ ಅಣ್ಣ. ನಮ್ಮ ಮನೆ ದೂರದಲ್ಲಿ ಕಾಣಿಸ್ತಿಲ್ಲ, ಅದೇ ನಮ್ಮ ಮನೆ. ಕೋಳಿಗಳೆಲ್ಲ ಮೇಯ್ಕೊಳ್ಳೋದಕ್ಕೆ ಒಂದಷ್ಟು ಅಗಲ ಜಾಗನ ಫೆನ್ಸಿಂಗ್ ಹಾಕಿ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಆ ಕಡೆ ನಮ್ಮ ತೋಟ ಸುತ್ತ ಈ ಟಾಟಾ ನೋಟೆಡ್ ಫೆನ್ಸನ್ನು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಹಾಕಿದ್ದೀವಿ. ಆ ವಿಡಿಯೋನ ಒಂದು ದಿವಸ ಮಾಡಿ ನಿಮಗೆ ತೋರಿಸ್ತೀನಿ. ಹಂಗೇ ಕೋಳಿಗಳೆಲ್ಲ ನೋಡಿ ಯಾವ ಥರ ಮೇಯ್ತಾ ಇದೆ ಇಲ್ಲಿ ಅಂತೇಳ್ಬಿಟ್ಟು. ಹಾಗೇ ನಮ್ಮ ಮನೆ ಹತ್ರ ಈ ಕೋಳಿ ಮರಿ ಎಲ್ಲ ಹೊರಗಡೆ ಹೋಗ್ಬಾರ್ದು ಅಂತ ಈ ಚಿಕನ್ ಮೆಸ್ಸನ್ನು ಫೆನ್ಸಿಂಗ್ ಮಾಡ್ಕೊಂಡಿದ್ವಿ. ಸುತ್ತ ಈ ಥರ ಫೆನ್ಸಿಂಗ್ ಎಲ್ಲ ಮಾಡ್ಕೊಂಡಿದ್ವಿ. ಅರ್ಧ ಅಡಿ ಗುಂಡಿ ತೆಗೆದು ಮೇಲೆ ಫೆನ್ಸಿಂಗ್ ಹಾಕಿ ಒಳಗಡೆ ಮಣ್ಣಾಕಿ ಮುಚ್ಚಿರೋದು. ಇದೊಂದು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಇದನ್ನು ಮಾಡಿರೋದು. ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡಿಬಿಟ್ಟೆ ಈ ಥರ ನಾನು ಐಡಿಯಾ ಮಾಡಿರೋದು. ಹಾಗೇ ನಮ್ಮ ಕೋಳಿ ಶೆಡ್ಡು ನೋಡಿ ಯಾವ ಥರ ಇದೆ ಅಂತ. ಈ ಕಡೆ ಎಲ್ಲ ಸ್ವಲ್ಪ ಕೋಳಿಗಳೆಲ್ಲ ಮೇಯ್ಕೊಳ್ಳೋದಕ್ಕೆ ಜಾಗ ಬಿಟ್ಟಿರೋ ಜಾಗ ಇದೆ. ಹಂಗೇ ಇಲ್ಲಿ ನೋಡಿ, ಒಂದು ಏಟೆ 4 ಮರಿನ ಮಾಡಿಸಿದೆ. ಈ 4 ಮರಿನ ಚೆನ್ನಾಗಿಯೇ ನೋಡ್ಕೊಳ್ತಾ ಇದೆ. ನಾವು ತುಂಬ ಮರಿಗಳನ್ನ ತಂದು ಹೊರಗಡೆಯಿಂದ ತಗೊಬಂದ್ವಿ. ಆ ಮರಿಗಳು ಯಾವುದೂ ಕೂಡ ಸ್ವಲ್ಪ ಚೆನ್ನಾಗಿ ಬೆಳೆದಿಲ್ಲ. ಈಗ ತುಂಬ ಕಮ್ಮಿ ಆಗಿದೆ. ಈ ಏಟೆ ಈ ಥರ ತಾಯಿ ಕೋಳಿ ಜೊತೆ ಇದ್ದು ಮರಿಗಳೆಲ್ಲ ಬೆಳೆದ್ರೆ ತುಂಬಾ ಚೆನ್ನಾಗಿ ಬರ್ತದೆ. ಈ ತಾಯಿ ಕೋಳಿ ತುಂಬ ಪ್ರೊಟೆಕ್ಟ್ ಮಾಡ್ತದೆ ಮರಿಗಳನ್ನೆಲ್ಲ. ಅದಕ್ಕೆ ತಾಯಿ ಕೋಳಿಯಿಂದನೇ ಮರಿ ಮಾಡಿಸೋದೇ, ನಾಟಿ ಕೋಳಿ ಮರಿ ಮಾಡಿಸೋದೇ ತುಂಬ ಒಳ್ಳೆಯದು. ನಾವು ಹೊರಗಡೆಯಿಂದ ನಾಟಿ ಕೋಳಿ ಮರಿಗಳನ್ನೆಲ್ಲ ತಂದರೆ ಇರ್ತವೆ, ಅವುಗಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇರಬೇಕು. ತುಂಬ ಕೇರ್ ಮಾಡ್ತಾನೇ ಇರಬೇಕು. ಅವುಗಳು ಒಂದು 3-4 ಮಂತು ದೊಡ್ಡದಾಗೋ ಗಂಟ, ಆಮೇಲೆ ಆಲ್ಮೋಸ್ಟು ಅವುಗಳೆಲ್ಲ ಚೆನ್ನಾಗೇ ಇರ್ತವೆ. ಇಲ್ಲಿ ನೋಡಿ ನಮ್ಮ ಗೇಟ್ ಯಾವ ಥರ ಇದೆ ಅಂತ. ಈ ಗೇಟ್ ಬಗ್ಗೆನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದಕ್ಕೆ ಎಷ್ಟು ಖರ್ಚಾಯಿತು ಏನಂತ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ನಾನು. ನೋಡಿ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ಇದು 6 ಫೀಟ್ ಹೈಟ್ ಇದೆ. ವಿಡ್ತ್ ಬಂದು 18 ಫೀಟ್ ಇದೆ. ನಮ್ಮ ಮನೆ ನೋಡಿ ಯಾವ ಥರ ಇದೆ ಅಂತ. ಇನ್ನೂ ಮನೆ ಕೆಲಸ ಯಾವುದು ಪೂರ್ತಿಯಾಗಿ ಅಂತೂ ಆಗಿಲ್ಲ. ಅದು ಆಗಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ. ಅದು ಆಗ್ತಾನೇ ಇಲ್ಲ. ಆಗೋ ಟೈಮ್ಗೆ ಆಗಲಿ, ನಾವು ಇಲ್ಲಿ ಕೆಲಸ ಮಾಡಿಕೊಂಡು ಉಳಿದಿರೋ ದುಡ್ಡನ್ನು ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗಬೇಕು. ಹಂಗಾಗಿ ಅದು ನಿಧಾನಕ್ಕೆ ಆಗಲಿ ಮನೆ ಕೆಲಸ ಎಲ್ಲ. ನನ್ನ ಮಗಳು ನೋಡಿ ಮನೆ ಹತ್ರ ಹೋದರೆ ತುಂಬಾ ಚೆನ್ನಾಗಿ, ಅವಳಿಗೆ ಖುಷಿಯಾಗುತ್ತೆ ಇಲ್ಲಿ ಆಟ ಆಡ್ಕೊಂಡು
ಆಟ ಆಡ್ಕೊಂಡಿರೋದಕ್ಕಂತ ಅವಳಿಗೆ ತುಂಬಾ ಖುಷಿಯಾಗುತ್ತೆ. ಮರಿಗಳೆಲ್ಲ ನೋಡಿ 2 ತಿಂಗಳಿಗೆ ಯಾವ ಥರ ಸೈಜ್ ಬಂದಿದೆ ಅಂತ ನೋಡಿ ಈ ಮರಿಗಳು. ದೊಡ್ಡ ಕೋಳಿ 4 ಇದೆ. ಅದರಲ್ಲಿ ತುಂಬ ಉರಿ ಬರುವಂಥ ಕೋಳಿ ಇಲ್ಲಿ ನೋಡಿ, ಇದು ತುಂಬ ಉರಿ ಬರ್ತದೆ, ಫೆನ್ಸಿಂಗ್ ಎಲ್ಲ ದಾಟ್ಕೊಂಡು ಹೋಗಿ ಬರ್ತದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.